ಕಾಟಕ್ಕೆ ಫೈನ್ ಕಟ್ಟಬೇಕಾಗಿದೆ ಅಂತ ಬರುವ 2 ದಿನಗಳು. ಹೌದಾ? ಇಲ್ಲ. ದಸರಾ, ಯುಗಾದಿ, ರಂಜಾನ್, ಕ್ರಿಸ್ಮಸ್ ಇವೆಲ್ಲವನ್ನು ಮೀರಿ ಜಾತಿ, ಮತ, ಪಂಥ, ಕುಲಭೇದಗಳಿಲ್ಲದೆ ಎಲ್ಲರೂ ಆಚರಿಸುವ 2 ರಾಷ್ಟ್ರೀಯ ಹಬ್ಬಗಳು ನಮ್ಮ ಸ್ವಾತಂತ್ರ್ಯ ದಿನೋತ್ಸವ ಮತ್ತೆ ಗಣರಾಜ್ಯೋತ್ಸವ. ಅದರಲ್ಲೂ ಗಣರಾಜ್ಯೋತ್ಸವ ವಿಶೇಷ ದಿನ, ವಿಶೇಷ ಸಂಭ್ರಮದ ದಿನ. ಯಾಕೆಂದ್ರೆ ಸಂವಿಧಾನ ಅಧಿಕೃತವಾಗಿ ಆಚರಣೆಗೆ ಬಂದ ದಿನ. ಸಂವಿಧಾನ ನನ್ನನ್ನು ಸೇರಿಸಿ ಪೊಲಿಟಿಕಲ್ ಸೈನ್ಸ್ ಮೇಡಮ್ ಹತ್ರನೂ ಕೇಳ್ಕೊಂಡಿದ್ದೆ, ಏನಿದು ಸಂವಿಧಾನ ಎಷ್ಟೊಂದ್ಸಲಿ ನನ್ಗೆ ಅರ್ಥ ಆಗಿಲ್ಲ. ಯಾಕೆಂದ್ರೆ ನಾನು BSc ಸ್ಟೂಡೆಂಟು ಸೈನ್ಸ್. ಆದರೆ ಈಗ ನಾನು ಲೆಕ್ಚರರ್ ಆಗಿ ಓದಬೇಕು, ಮಕ್ಕಳಿಗೇನೋ ಹೇಳಬೇಕು, ಭಾಷಣ ಅಲ್ಲ, ವಿಷಯ ತಿಳಿಸೋಕ್ಕಾಗಿ ಅನ್ಕೊಂಡಾಗ ಸಂವಿಧಾನ ಅಂದ್ರೆ ಅಲ್ಲಿ ಲಿಖಿತ ರೂಪದಲ್ಲಿರುವ ದಾಖಲೆ ಅಲ್ಲ. ಸಂವಿಧಾನ ಅಂದ್ರೆ ಸಮಾನತೆ, ಸಂವಿಧಾನ ಅಂದ್ರೆ ಹಕ್ಕು, ಸಂವಿಧಾನ ಅಂದ್ರೆ ಕರ್ತವ್ಯ, ಸಂವಿಧಾನ ಅಂದ್ರೆ ಧರ್ಮ ಅಂತ. ಗಿಡ ಮರಗಳನ್ನ ರಕ್ಷಿಸುವುದು ಸಂವಿಧಾನ, ಪ್ರಾಣಿ ಪಕ್ಷಿಗಳನ್ನ ರಕ್ಷಿಸುವುದು ಸಂವಿಧಾನ, ಕಸ ಎಲ್ಲೆಂದರಲ್ಲೇ ಹಾಕದೇ ಇರೋದು ಸಂವಿಧಾನ. ಸತ್ಯನಾರಾಯಣ ಸರ್ ಹೇಳಿದ ಹಾಗೆ ಸಮಯಕ್ಕೆ ಸರಿಯಾಗಿ ಬರುವುದು ಸಂವಿಧಾನ. ಸಂವಿಧಾನ ನಮ್ಮೊಳಗಡೆ ಅಳವಡಿಸಿಕೊಳ್ಳುವುದು, ನಮ್ಮ ಕರ್ತವ್ಯ ಹಕ್ಕುಗಳನ್ನ ಅರಿತುಕೊಳ್ಳುವುದು ಸಂವಿಧಾನ ಅಂತೆ. ಸಂವಿಧಾನ ಅಂದ್ರೆ ಡೆಲ್ಲಿಲಿ ಎಲ್ಲೋ ಇಟ್ಟಿದ್ದಾರೆ ಅದಲ್ಲ. ಸಂವಿಧಾನ ಅಂದ್ರೆ ಬರೀ ರಾಜಕೀಯ ವಿಷಯ ಅಲ್ಲ. ಸಂವಿಧಾನದ ಒಂದು ಪುಟದಲ್ಲಿ ಸೀತಾರಾಮ ಎಲ್ಲರೂ ಕಾಡಿಂದ ಬಂದಂಥ ಚಿತ್ರವಿದೆ ಅಂತೆ, ಇನ್ನೊಂದು ಪುಟದಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯನ್ನ ಬೋಧಿಸುವ ಚಿತ್ರ ಇದೆ ಅಂತೆ. ಅದೆಲ್ಲ ಇದೆ ಅನ್ನೋದಾದ್ರೆ ಸಂವಿಧಾನ ಧರ್ಮವೂ ಹೌದು. ಹಾಗಾಗಿ ಸಂವಿಧಾನ ಯಾರಿಗೋ ಸೇರಿದ್ದಲ್ಲ, ಎಲ್ಲೋ ಡೆಲ್ಲಿಲಿರೋದಲ್ಲ. ಸಂವಿಧಾನ ನಮ್ಮ ಪ್ರತಿನಿತ್ಯ ಜೀವನದ ಅವಿಭಾಜ್ಯ ಅಂಗ. ಎಷ್ಟೊಂದು ಜನ ಇಲ್ಲಿ ನಾವು ಹೇಳ್ತಿರೋದು ಕೇಳಿಸ್ಕೊಳ್ತಿಲ್ಲ ಅಂತ ಗೊತ್ತಿದ್ದು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿಸ್ಕೊಳ್ರಿ. ಭಾಷಣ ಅಲ್ಲ ವಿಷಯ. ನೀವು ಗಿರಿಮ ಕಾಲೇಜಿನ ವಿದ್ಯಾರ್ಥಿನಿಯರು ಅಂದ್ರೆ ಯಾರೋ ಎಲ್ಲೋ ಏನ್ ಕೇಳಿದಾಗ್ಲೂ ವಿಷಯ ಹೇಳೋ ಹಾಗಿರ್ಬೇಕು ನೀವು ಅನ್ನೋದು. ಸಂವಿಧಾನ ನವೆಂಬರ್ 26, 1949ಕ್ಕೆ ಅಂಗೀಕಾರವಾದಾಗ್ಲೂ ಅದನ್ನ ಜನವರಿ 26, 1950ಕ್ಕೆ ಯಾಕೆ ಬಂತು ಅಂದ್ರೆ 1929ರಲ್ಲಿ ನೆಹರು ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಸಿ ಸ್ವಾತಂತ್ರ್ಯ ಸಿಗದೇ ಇರುವಾಗ್ಲೂ ನಾವು ಸ್ವರಾಜ್ಯವನ್ನ ಆಚರಿಸಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ರಂತೆ. ಅಲ್ಲಿಂದ 1930ರಿಂದ ಜನವರಿ 26ರಂದೇ 17 ವರ್ಷ ಸ್ವಾತಂತ್ರ್ಯ ಬರುವುದಕ್ಕೆ ಮೊದಲೇ ಸ್ವರಾಜ್ಯ ದಿನವನ್ನಾಗಿ ಆಚರಿಸಿದ್ರಂತೆ. 1930ರಲ್ಲಿ ಮೊದಲನೇ ಬಾರಿಗೆ ರಾವಿ ನದಿಯ ತೀರದಲ್ಲಿ ಬಾವುಟವನ್ನ ಹಾರಿಸಿದ್ರಂತೆ. ಆ ನೆನಪಿಗಾಗಿ ಜನವರಿ 26 ಸ್ವರಾಜ್ಯವನ್ನ ಆಚರಿಸಿದೀವಿ ಅನ್ನೋ ನೆನಪಿಗಾಗಿಯೇ ನವೆಂಬರ್ 26ಕ್ಕೆ ಬಂದಾಗ್ಲೂ ಅದನ್ನ ಜನವರಿ 26ಕ್ಕೆ ತಂದಂಥ ಸುದಿನ, ಅದನ್ನ ಹಾಗಾಗಿ ಜನವರಿ 26ಕ್ಕೆ ಬಂತು ಅಂತ ಹೇಳ್ತೀವಿ. ಈ ಸ್ವಾತಂತ್ರ್ಯ ದಿನಕ್ಕೂ ನಮ್ಮ ಗಣರಾಜ್ಯೋತ್ಸವಕ್ಕೂ ತುಂಬಾ ವ್ಯತ್ಯಾಸಗಳಿದೆ ಅಂತೆ. ಎಷ್ಟೊಂದು ಆಳವಾಗಿ ಹೋಗೇ ಇಲ್ಲ ನಾವು ಅಂತ. ಬಾವುಟ ಹಾರಿಸುವ ವಿಚಾರದಲ್ಲಿ ವಿಶೇಷತೆ ಇದೆ ಅಂತೆ. ಸ್ವಾತಂತ್ರ್ಯ ದಿನಾಚರಣೆಗೆ ಅದ್ರ ಕೆಳಗಡೆಯಿಂದ ಸೇರಿಸಿ ಹಾರಿಸ್ತಾರಂತೆ. ಅದನ್ನ ಹಾಯಿಸ್ಟಿಂಗ್ ಫ್ಲಾಗ್ ಅಂತ ಹೇಳ್ತಾರಂತೆ. ಗಣರಾಜ್ಯೋತ್ಸವಕ್ಕೆ ಸುಮ್ಮನೆ ಹಾಗೆ ಸ್ವತಂತ್ರವಾಗಿ ಬಾವುಟವನ್ನ ಹಾರಿಸ್ತಾರಂತೆ. ಅದನ್ನ ಅನ್ಫರ್ಲಿಂಗ್ ದಿ ಫ್ಲಾಗ್ ಅಂತ ಹೇಳ್ಬೇಕಂತೆ ಅದಕ್ಕೆ. ಹಾಗಾಗಿ ಗಣರಾಜ್ಯೋತ್ಸವ ವಿಶೇಷ. ಗಣರಾಜ್ಯೋತ್ಸವದಲ್ಲಿ ಪ್ರಧಾನಮಂತ್ರಿಗೆ ವಿಶೇಷತೆ ಅಲ್ಲ, ರಾಷ್ಟ್ರಪತಿಗೆ ವಿಶೇಷತೆ. ಬಾವುಟ ಹಾರಿಸುವ ವ್ಯಕ್ತಿ ರಾಷ್ಟ್ರಪತಿ. ಮತ್ತೆ ನಮ್ಮ ಸೇನಾ ಪಡೆಯನ್ನ ಪ್ರದರ್ಶಿಸುವ ದಿನ ಇದು. ಮತ್ತೆ ಚಾರಿತ್ರಿಕ ವಿಶೇಷತೆಯನ್ನು ಹೊಂದಿದೆ. ಸೇನಾ ಪಡೆ ಸುಮ್ಮನೆ ಅಲ್ಲಿ ಶೋಗೆ ಅಂತ ಬರ್ತಿಲ್ಲ, ದೇಶದ ಭದ್ರತೆಯನ್ನ ತೋರಿಸ್ತಾ ನೌಕಾಪಡೆ, ವಾಯುಪಡೆ, ಭೂಪಡೆಗಳು ದೇಶದ ಭದ್ರತೆಯನ್ನ ತೋರಿಸ್ತಾ ಪ್ರಜೆಗಳಿಗೆ ಭದ್ರತೆಯ ಭಾವವನ್ನ ಕೊಡಬೇಕು ಅಂತ ಆ ಸೇನಾ ಪಡೆಯನ್ನ ಪ್ರದರ್ಶಿಸ್ತಾರಂತೆ. ಮತ್ತೆ ನಮ್ಮ ರಾಷ್ಟ್ರಗೀತೆ ಅಲ್ಲಿ ಹಾಡುವಾಗ 52 ಸೆಕೆಂಡ್ಗಳಾಗತ್ತೆ ರಾಷ್ಟ್ರಗೀತೆ ಹಾಡೋಕೆ. ಅದೇ ಸಮಯದಲ್ಲಿ 21 ಕುಶಾಲ ತೋಪುಗಳನ್ನ ಹಾರಿಸ್ತಾರಂತೆ ಇವತ್ತಲ್ಲಿ ದೆಹಲಿಯಲ್ಲಿ. ಎಷ್ಟು ಅದ್ಭುತ ಅಂದ್ರೆ 52 ಸೆಕೆಂಡ್ಗಳಲ್ಲಿ ಒಂದು ಮೈಕ್ರೋ ಸೆಕೆಂಡ್ ಏರುಪೇರಾಗದ ಹಾಗೆ 21
ಪ್ರತಿಯೊಂದು ಕುಶಾಲತೋಪಗಳನ್ನು ಆ 50 ಸೆಕೆಂಡ್ಗಳಲ್ಲೇ ಹಾರಿಸ್ತಾರಂತೆ. ಅದು ವಿಶೇಷತೆ, ಭಾರತದ ವಿಶೇಷತೆ. ಮತ್ತೆ ಟ್ಯಾಬ್ಲೆಟ್ ಪ್ರದರ್ಶನ ಮಾಡ್ತಾರೆ. ಈ ಗಣರಾಜ್ಯೋತ್ಸವದಂದು ಟ್ಯಾಬ್ಲೆಟ್ ಪ್ರದರ್ಶನ ಮಾಡ್ತಾರೆ. ಎಲ್ಲಾ ರಾಜ್ಯದ ವಿಶೇಷತೆಗಳನ್ನ ಅಲ್ಲಿ ಪ್ರದರ್ಶನ ಮಾಡ್ತಾರೆ. ಸಂವಿಧಾನ ಅಂದ್ರೆ ಏಕತೆ, ಒಕ್ಕೂಟ, ಸಮಗ್ರತೆ ಒಂದು ಅಂತ ತೋರಿಸೋದಿಕ್ಕೆ ಎಲ್ಲಾ ರಾಜ್ಯಗಳ ವಿಶಿಷ್ಟ ಪ್ರದರ್ಶನಗಳನ್ನ ಅಲ್ಲಿ ಮಾಡ್ತಾರಂತೆ. ದೇಶದ ಏಕತೆಯನ್ನ ತೋರಿಸೋದಿಕ್ಕೆ ಮಾಡ್ತಾರಂತೆ. ಮತ್ತೆ ಇದು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದ ಪದ್ಮವಿಭೂಷಣ, ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳನ್ನ ಕೊಡುವಂತ ದಿನ. ಅತ್ಯಂತ ಎತ್ತರದ ಸಾಧಕರನ್ನ ಗುರುತಿಸಿ ಅವರನ್ನ ಸನ್ಮಾನಿಸುವ ದಿನ ಇವತ್ತು ಅಂತ. ನಮ್ಮಲ್ಲಿ ಕರ್ನಾಟಕಕ್ಕೆ 8 ಜನಕ್ಕೆ ಪದ್ಮಶ್ರೀ, ಪದ್ಮ ಪ್ರಶಸ್ತಿಗಳು ಬಂದಿದ್ದಾವೆ. ಹಾಗೆ ಗಗನಯಾತ್ರಿ, ಗಗನಕ್ಕೆ ಹೋಗಿ ಬಂದಂತ ಶುಭಾಂಶ ಶುಕ್ಲ ಅವರಿಗೆ ಅಶೋಕ ಚಕ್ರ ಪ್ರಶಸ್ತಿ ಬಂದಿದೆ. ಮತ್ತೆ ಈ ಸಲ ಪದ್ಮಶ್ರೀ ಪ್ರಶಸ್ತಿ ಪಡೆದಂತ ನನ್ನ ಅತ್ಯಂತ ಮೆಚ್ಚಿನ ವಿಶೇಷವಾದ ವ್ಯಕ್ತಿ ಶತಾವಧಾನಿ ಗಣೇಶ್. ಹೆಸರು ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಇವತ್ತು ಗೂಗಲ್ ಅಲ್ಲಿ ಹೋಗಿ ಹುಡುಕ್ರಿ. ಶತಾವಧಾನಿ ಗಣೇಶ್ ಎಂತ ಅದ್ಭುತ ಜ್ಞಾನಿ ಅಂದ್ರೆ, ಶತಾವಧಾನಿ ಅದರ ಎರಡಿದೆ, ಅಷ್ಟಾವಧಾನಿ, ಶತಾವಧಾನಿ ಅಂತ ಹೇಳ್ತಾರೆ. ಅಷ್ಟಾವಧಾನಿ ಅಂದ್ರೆ ಒಬ್ಬ ವ್ಯಕ್ತಿನ ಒಂದು ಸ್ಟೇಜ್ ಮೇಲೆ ಕೂರಿಸಿ 8 ಜನ ಏಕಕಾಲಕ್ಕೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರಂತೆ. ಆ 8 ಜನಕ್ಕೂ ಅವ್ರು ಕೇಳಿದ ಆರ್ಡ್ರಲ್ಲೇ ಆ ಜ್ಞಾನಿ ಉತ್ತರ ಕೊಡ್ಬೇಕು. 8 ಜನಕ್ಕೆ ಅವರನ್ನ ಅಷ್ಟಾವಧಾನಿ ಇರ್ತಾರಂತೆ. ಇವರು ಶತಾವಧಾನಿ. ಎಂಥ ಅಪ್ರತಿಮ ಬುದ್ಧಿವಂತರು, ಎಂಥ ಜ್ಞಾನಿ ಅಂದ್ರೆ 100 ಜನ ಏಕಕಾಲಕ್ಕೆ 100 ಜನ ಪ್ರಶ್ನೆಗಳು ಕೇಳ್ಕೊಂಡು ಬಂದ್ರೆ 100 ಜನಕ್ಕೆ ಉತ್ತರಗಳನ್ನ ಅದೇ ಆರ್ಡ್ರಲ್ಲಿ ಕೊಡುವಂತ ಮಹಾನ್ ವ್ಯಕ್ತಿ ಶತಾವಧಾನಿ ಗಣೇಶ್. ನನ್ನ ಅತ್ಯಂತ ಪ್ರೀತಿ ಪಾತ್ರದ ಪೂಜನೀಯರು ಅನಿಸುವಂತ ವ್ಯಕ್ತಿ. ಅವ್ರು ಎಂಥ ನಿಂತಹ ಸ್ಥಳದಲ್ಲೇ ಯಾವುದೇ ವಿಷಯ ಕೊಟ್ಟು ಅದಕ್ಕೊಂದು ಕವನ ರಚಿಸ್ರು ಎಂದು ರಚಿಸ್ಕೊಡ್ತಾರಂತೆ. ಒಂದ್ಸಲಿ ಅವ್ರಿಗೆ ಯಾರು ಸುಮ್ಮನೆ ಎಂತದ್ದು ಕಾಲೆಳೆಯೋಕೆ ಅಂತಾರಲ್ಲ, ಇಂಥ ವ್ಯಕ್ತಿ ಏನ್ ಮಹಾನ್ ಇವರು ಅಂತ ಹೇಳೋ ಕಾಲೆಳೆಯೋಕೆ ಅಂತ ಏನೋ ಬಾರಿ ಬರೀತಿರಂತಲ್ರಿ, ಇಡ್ಲಿ ವಡೆ ಸಾಂಬಾರ್ ಚಟ್ನಿಗಳು ಅಂತ ಕವನ ಬರೀರಿ ನೋಡೋಣ ಅಂತ ಕೇಳ್ತಾರಂತೆ. ಕೇಳಿಸ್ಕೋಬೇಕು, ನಮ್ಗೆ ಎಲ್ಲಿ ಬರ್ತದೆ ಅಂತ ಹೇಳ್ಬೇಕು ನೀವು. ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಮೇಲೆ ಕವನ ಬರೀಬೇಕು ಅಂತ ತಕ್ಷಣ ಹೇಳಿದ್ರಂತೆ ಅವರು. ಚಟ 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 ನಿತಿಲಾಕ್ಷ, ಆಹಾ ಸಾಂಬಾರ್ ರುದ್ರ, ನೀನೆಲ್ಲೆಲ್ಲಿರುವಡೆ ನಾ ಎನ್ನ ಕಾಲ ಚಟ್ನಿ ಇದ್ದಾರೆ. ಚಟ 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 ನಿತಿಲಾಕ್ಷ, ಆಹಾ ಸಾಂಬಾರ್ ರುದ್ರ, ನೀನೆಲ್ಲೆಲ್ಲಿರುವಡೆ ನಾ ಎನ್ನ ಕಾಲನೆಲ್ಲಿಡಲಿ. ಸಿಟ್ಟ ಚಟ 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 ನಿತಿಲಾಕ್ಷ ಚಟ್ನಿ, ಚಟ 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 ನಿತಿಲಾಕ್ಷ, ನಿತಿಲಾಕ್ಷ ಅಂದ್ರೆ ಹರಿ, ಹರಿ, ಚಟ ಚಟ ನಿತಿಲಾಕ್ಷ ಚಟ್ನಿ, ಚಟ್ನಿ ಸಿಕ್ಕಿದೆನಾ? ಆಹಾ ಸಾಂಬಾರ್ ರುದ್ರ, ಆಹಾ ಸಾಂಬಾರ್ ರುದ್ರ, ಸಾಂಬಾರು ರುದ್ರ ಅಂದ್ರೆ ಈಶ್ವರ. ನೀನೆಲ್ಲೆಲ್ಲಿರುವಡೆ, ನೀನೆಲ್ಲೆಲ್ಲಿರುವಡೆ ಒಡೆ, ನಾನೆನ್ನ ಕಾಲನೆಲ್ಲಿಡಲಿ ಇಡ್ಲಿ. ಇದು ಶತಾವಧಾನಿ ಗಣೇಶ್ ಅವರ ವಿಶೇಷತೆ. ಅವರಿಗೆ ಪದ್ಮಭೂಷಣ ಬಂದಿದೆ, ಅವರಿಗೆ ಪದ್ಮಭೂಷಣ. ಕೆಲವು ಸಲ ಪ್ರಶಸ್ತಿಗಳಿಗಿಂತ ವ್ಯಕ್ತಿಗಳಿಂದಾನೇ ಪ್ರಶಸ್ತಿಗೆ ಗೌರವ ಬರುತ್ತೆ ಅನ್ನೋದಾದ್ರೆ, ಹೋದ್ಸಲಿ ಹೇಳಿದೆ ಸುಧಾಮೂರ್ತಿಗೆ ಬಂದಾಗ ಪ್ರಶಸ್ತಿಗೆ ಗೌರವ ಸಲ್ಲಿದೆ ಅಂತ ಅನ್ಸುತ್ತು. ಈಗ ಶತಾವಧಾನಿ ಗಣೇಶ್ ಅವರಿಗೆ ಪ್ರಶಸ್ತಿ ಬಂದಿದೆ ಅಂದ್ರೆ ಪದ್ಮಭೂಷಣಕ್ಕೆ ಗೌರವ ಸಲ್ತು ಅನ್ನೋ ಹಾಗೆ. ಸೊ ಇಂಥ ಅದ್ಭುತ ದಿನ ಗಣರಾಜ್ಯೋತ್ಸವ ಬರೀ ಬಲವಂತಕ್ಕೆ ಬರೋ ದಿನ ಆಗ್ಬಾರ್ದು, ನಿಜವಾಗ್ಲೂ ಹೃದಯದಿಂದ ಬರುವ ಸಂಭ್ರಮವಾಗಬೇಕು. ಮುಂದೆ ದೇಶವನ್ನ ಏನೆಲ್ಲ ದೊಡ್ಡ ದೊಡ್ಡ ಆಸೆಗಳಿಂದ ನಮ್ಮ ದೊಡ್ಡ ಮಹಾತ್ಮರು ರಚಿಸಿಕೊಟ್ಟಿದ್ದಾಗ್ಲೂ ದೇಶದ ಭ್ರಷ್ಟಾಚಾರ, ಅಸಮಾನತೆ, ಕೋಮುಗಲಭೆಗಳು ಯಾವ ಇನ್ನೂ ಕಡಿಮೆಯಾಗದೆ ಜಾಸ್ತಿ ಆಗ್ತಾನೆ ಇರೋದು ನಮ್ಮ ದುರಾದೃಷ್ಟ. ಅದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನೀವು ಮುಂದೆ ಬರುವ ಪೀಳಿಗೆ ಹೃದಯದಿಂದ, ಇದು ಭಾಷಣ ಅಲ್ಲ, ನನ್ನ ಹೃದಯದ ನಿವೇದನೆ, ಹೃದಯದ ಪ್ರಾರ್ಥನೆ, ನೀವು ತುಂಬಾ ಒಳ್ಳೆಯ ಪ್ರಜೆಗಳಾಗಿ ಮೇಲ್ ಬಂದು, ಐನ್ಸ್ಟೀನ್ ರವರು ಹೇಳ್ತಾ ಇದ್ರಂತೆ, ನಮ್ಮ ಬರುವ ಮುಂದಿನ ಪೀಳಿಗೆ ಅಂದ್ರೆ ನೀವು, ನಾವು ನಾಚಿಕೆಯಿಂದ ತಲೆ ತಗ್ಗಿಸುವಂತ ಕೆಲಸಗಳನ್ನ ಮಾಡುವಂತ ಎತ್ತರದ ವ್ಯಕ್ತಿಗಳಾಗಬೇಕು ಅಂತ ನಿರೀಕ್ಷೆಗಳಿದ್ದಂತೆ ಎಲ್ಲಾ ಶಕ್ತಿಯನ್ನ ಮೈಗೂಡಿಸಿಕೊಂಡು ಒಳ್ಳೆಯದನ್ನ ಬೆಳೆಸ್ಕೊಳ್ತಾ ದೇಶವನ್ನ ಉಳಿಸುವ, ಬೆಳೆಸುವ ಮಹಾನ್
ಅಂಬೇಡ್ಕರ್ ಅವರು ಕಂಡಂಥ ಭಾರತವನ್ನ, ನಮ್ಮೆಲ್ಲ ಬಲಿದಾನ ತ್ಯಾಗ ಮಾಡಿದಂಥ ಜೀವಗಳು ಕಂಡಂಥ ಭಾರತವನ್ನ ಕಟ್ಟುವ ಕೊಡುವ ಅತ್ಯದ್ಭುತ ಜವಾಬ್ದಾರಿ ನಿಮ್ಮ ಮೇಲಿದೆ. ದಯವಿಟ್ಟು ದಯವಿಟ್ಟು ಜೀವನಗಳನ್ನ ರೂಪಿಸ್ಕೊಂಡು ನೀವು ಉದ್ಧಾರ ಆಗೋದೇ ದೇಶ ಉದ್ಧಾರ ಆಗೋದು ಅಂತ. ದೇಶ ಉದ್ಧಾರ ಆಗೋದಂದ್ರೆ ಹೋಗಿ ದೇಶಕ್ಕೇನು ಮಾಡ್ಬಾರ್ದಲ್ಲ. ನೀವು ಒಬ್ಬೊಬ್ಬರು ಏಳಿಗೆ ಆದ್ರೆ ಅಂದ್ರೆ ದೇಶ ಏಳಿಗೆ ಆಯ್ತು. ದೇಶವನ್ನ ಕಟ್ಟುವ ಜವಾಬ್ದಾರಿ ನಿಮ್ಮದು, ದೇಶವನ್ನ ಉಳಿಸುವ ಜವಾಬ್ದಾರಿ ನಿಮ್ಮದು. ಹಾಗೆ ಜವಾಬ್ದಾರಿಯನ್ನ ಹೃದಯದಿಂದ ತೆಗೆದುಕೊಂಡು ದೇಶವನ್ನ ಉಳಿಸ್ರಿ. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಜೋರಾಗಿ ಬೋಲೋ ಭಾರತ್ ಮಾತಾ ಕಿ ಜೈ. ನಮಸ್ತೆ ಭಾರತ್ ಮಾತೆ, ಜೈ ಕರ್ನಾಟಕ. ನಮಸ್ತೆ.